10-12 ವರ್ಷದ ನಂತರ ಒಬ್ಬ ನೇತೃತ್ವವನ್ನು ವಹಿಸಿದಂಥ ವ್ಯಕ್ತಿ ಅಥವಾ ಅವರ ಪಾಲಿಸಿ ಬಗ್ಗೆ ಅನೇಕ ರೀತಿಯಾದಂಥ ಆ್ಯಂಟಿ ಇನ್ಕಂಬನ್ಸಿ ಇತ್ಯಾದಿಗಳು ಇರ್ತವೆ. ಆದರೆ ಮೋದಿಯವರು ಮಾಡಿದಂಥ ಒಂದು ಅದ್ಭುತವಾದಂಥ ಕೆಲಸ ಮತ್ತು ಜನರ ಜೊತೆಗೆ ನೇರವಾದ ಸಂಪರ್ಕ, ಇದರೆಲ್ಲದರ ಕಾರಣದಿಂದಾಗಿ ಜನ ಇವತ್ತು ಆ್ಯಂಟಿ ಇನ್ಕಂಬನ್ಸಿ ಅಲ್ಲಿಯ ಸ್ಥಳೀಯ ಸರ್ಕಾರಗಳಿಗೆ ಅಷ್ಟೇ ಅದನ್ನು ಸೀಮಿತ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವಕ್ಕೆ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ. ಕೇರಳ ಬಿಟ್ಟರೆ ಕಾಂಗ್ರೆಸ್ಸು ಹುಡುಕುವಂತಾಗಿದೆ. ವೆಸ್ಟ್ ಬೆಂಗಾಲ್ದಲ್ಲಿ 0, ಅಸ್ಸಾಂದಲ್ಲಿ 22-24, ಆನಂತರ ತಮಿಳುನಾಡಿನಲ್ಲೂ ಆಲ್ಮೋಸ್ಟ್ 0 ಆಗಿದ್ದಾರೆ ಅಂತ ಈಗ ಇತ್ತೀಚೆಗೆ ಬರ್ತಾ ಇರುವಂಥ ಮಾಹಿತಿ. ಇವನ್ ತಮಿಳುನಾಡು ಅವ್ರು ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ, ನಾವು ಟ್ರೆಂಡ್ ನೋಡಿ ವಿಜಯ್ ಅವ್ರ ಜೊತೆಗೆ ನಾವು ಹೋಗ್ತೀವಿ ಅಂತ. ಹೋಗೋಕ್ಕೇನು ಇಲ್ಲೇ ಇಲ್ಲ ಅವ್ರ ಹತ್ರ ಈಗ ಅಲ್ಲಿ ಯಾವನು ನಂಬರ್ ಇಟ್ಟವಲ್ಲ, ಆದರೂ ಮತ್ತೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಚುನಾವಣೆ ಏನಿದೆ, ಇಂಡಿ ಗಠಬಂಧನಕ್ಕೆ, ಓವರಾಲ್ ಇಂಡಿ ಗಠಬಂಧನಕ್ಕೆ ಒಂದು ಬಹುದೊಡ್ಡ ಒಂದು ಸಂದೇಶವನ್ನು ಕೊಟ್ಟಿದೆ. ಆ ಸಂದೇಶ ಏನು ಅಂತಂದ್ರೆ, ನೀವು ದುರಾಡಳಿತ, ಬಹುಸಂಖ್ಯಾತ ಹಿಂದೂಗಳನ್ನು ತುಳಿಯುವಂಥದ್ದು ಮತ್ತು ತುಷ್ಟೀಕರಣ, ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾಗಳನ್ನು ತಂದಿಟ್ಟುಕೊಂಡು ವೋಟ್ ಬ್ಯಾಂಕ್ ಮಾಡುವುದರ ವಿರುದ್ಧವಾಗಿ ಅತ್ಯಂತ ಸ್ಪಷ್ಟವಾದಂಥ ಒಂದು ಜನಾದೇಶವನ್ನು ಪಶ್ಚಿಮ ಬಂಗಾಳದ ಜನತೆ ಕೊಟ್ಟಿದ್ದಾರೆ. ತುಷ್ಟೀಕರಣದ ರಾಜಕಾರಣಕ್ಕೆ ಮತ್ತು ಬಹುಸಂಖ್ಯಾತ ಹಿಂದೂಗಳ ಒಂದು ತಿರಸ್ಕಾರಕ್ಕೆ ಒಂದು ಅತ್ಯಂತ ಸ್ಪಷ್ಟವಾದಂಥ ಎಚ್ಚರಿಕೆ ಮತ್ತು ಕೊಡುವುದರ, ಅವರನ್ನು ತಿರಸ್ಕರಿಸೋದ್ರ ಮೂಲಕ ಇಡೀ ಇಂಡಿ ಗಠಬಂಧನಕ್ಕೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೇರಳದಲ್ಲಿ ಕಮ್ಯುನಿಸ್ಟರು ಮುಕ್ತಾಯವಾಗುವುದರೊಂದಿಗೆ ಅವರು ಇಲ್ಲೇನೋ ನಮ್ಮದು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಇದೆ, ಅದಕ್ಕೆ ಅಷ್ಟೇ ಸೀಮಿತರಾಗಿದ್ದಾರೆ ಈಗ ಅವರು. ದೇ ಆರ್ ಓನ್ಲಿ ಲಿಮಿಟೆಡ್ ಟು ದ್ಯಾಟ್. ಅಲ್ಲಿ ಮತ್ತು ಕೆಲವು ಸಂಸ್ಥೆಗಳಲ್ಲಿ ಏನು ಮೊದಲಿನಿಂದನೂ ಅವರು ಜನ ಪ್ರತಿನಿಧಿಸಿದಂಥವ್ರು ಇದ್ದಾರೆ, ಅವ್ರನ್ನ ಬಿಟ್ಟರೆ ಎಲ್ಲ ಕಡೆ ಅವ್ರದ್ದು ಸಂಪೂರ್ಣವಾಗಿ ಇಡೀ ಜಗತ್ತ ಆ ರೀತಿ ತಿರಸ್ಕಾರವನ್ನು, ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಮಾಡಿದೆ. ಈಗ ದೇಶದಲ್ಲಿ ಕಮ್ಯುನಿಸ್ಟ್ ಮುಕ್ತ ಅನ್ನುವಂಥದ್ದು ಇವತ್ತು ಆಲ್ಮೋಸ್ಟ್ ಇವತ್ತಿನ ದಿವಸದಲ್ಲಿ ಕಮ್ಯುನಿಸ್ಟ್ ಮುಕ್ತ ಆಗಿದೆ. ಮತ್ತು ಇದರ ಜೊತೆಗೆ ಕಾಂಗ್ರೆಸ್ ಪಾರ್ಟಿದ್ದು ಸ್ಥಿತಿ ಅಷ್ಟೇ ಇದೆ. ಕೇರಳದಲ್ಲಿ ನಮ್ಮ ಸ್ಟ್ರೆಂಗ್ತು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ನಮಗೆ ಯಶ ಸಿಕ್ಕಿಲ್ಲ. ಆದರೆ ನಾವು ಮೂರು ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೇವೆ ಅನ್ನುವಂಥ ಮಾಹಿತಿ ನನಗೆ ಈಗ ಬಂದಿದೆ. ಆದರೆ ಅಲ್ಲಿನ ಕಮ್ಯುನಿಸ್ಟರ ಒಂದು ದುರಾಡಳಿತದಿಂದಾಗಿ ಎಲ್ ಡಿ ಎಫ್ದ ವಿರುದ್ಧವಾಗಿ UDFಕ್ಕೆ ಮತ ಕೊಟ್ಟದ್ದು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಕೂಡ ಸ್ವಂತ ಬಲದ ಮೇಲೇನಿಲ್ಲ. ಅವರು ಅಲ್ಲಿ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನಂಥ ಒಂದು ದೇಶ ವಿಭಜಕ ಪಾರ್ಟಿಯೊಂದಿಗೆ ಸಹಿತ ಅವರು ಮೊದಲಿಂದನೂ ಅವರು ಒಪ್ಪಂದವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಅನಿವಾರ್ಯತೆಯೂ ಇದೆ ಅವರಿಗೆ. ಹಾಗಾಗಿ ಯಾರು ತುಷ್ಟೀಕರಣ, ಗುಂಡಾಗರ್ದಿ, ವೆಸ್ಟ್ ಬೆಂಗಾಲ್ದಲ್ಲಂತೂ ಗುಂಡಾಗರ್ದಿಯ ಪರಾಕಾಷ್ಠೆ, ರೌಡಿಸಮ್ನ ಪರಾಕಾಷ್ಠೆ, ಅದನ್ನು ಜನ ತಿರಸ್ಕಾರ ಮಾಡಿ ಅವರಿಗೆ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ಇದರಲ್ಲಿ ಅಲ್ಲಿನ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಜನತೆಗೆ, ನಾನು ವಿಶೇಷವಾಗಿ ಯಾಕೆ ಪಶ್ಚಿಮ ಬಂಗಾಳದ ಜನತೆ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಅಲ್ಲಿ ಯಾವ ಸ್ಥಿತಿ ಇತ್ತು ಅಂತಂದರೆ,
ಜನ ಬಂದು ಹೊರಗೆ ಓಟ್ ಹಾಕಿದರೆ ನಿಮ್ಮನ್ನು ನೀವು ಬಂದು ಓಟ್ ಹಾಕೋಂಗಿಲ್ಲ. ಅನೇಕ ಕಡೆ ಕಳೆದ ಬಾರಿ ಓಟ್ ಹಾಕೋಕ್ಕೆ ಬಿಟ್ಟಿರಲಿಲ್ಲ. ಆದರೆ ಈ ಸರ್ತೆ ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ನಡೆಸಲಿಕ್ಕೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡದ್ದರ ಪರಿಣಾಮವಾಗಿ ಇವತ್ತು ಅಲ್ಲಿ ಜನ ಬಂದು ಓಟ್ ಹಾಕಿದ್ದಾರೆ. ಅಂದರೆ 92% ವೋಟಿಂಗ್ ಏನಾಗಿದೆ, ದ್ಯಾಟ್ ಸ್ಪೀಕ್ಸ್. ಇಲ್ಲಾಂದರೆ ಅನೇಕರ ಓಟು ಹಾಕ್ಲಿಕ್ಕೆ ಬರ್ತಿರಲಿಲ್ಲ ಮತ್ತು ಓಟ್ ಹಾಕಲಿಕ್ಕೆ ಬಂದವ್ರ ಮೇಲೆ ಆಮೇಲೆ ಅಕಸ್ಮಾತ್ ಧೈರ್ಯದಿಂದ ಓಟ್ ಹಾಕಿದರೆ ಯಾವ ರೀತಿ ಅವ್ರ ಮೇಲೆ ಅಟ್ಯಾಕ್ಗಳಾಗ್ತಾಯಿತ್ತು, ಅವ್ರ ಮೇಲೆ ಹಲ್ಲೆಗಳಾಗ್ತಾಯಿತ್ತು, ಇದನ್ನೆಲ್ಲ ನೋಡಿದ್ದೇವೆ ನಾವು. ಸ್ಥಳೀಯ ಚುನಾವಣೆಗಳಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೂ ಬಿಡ್ತಿರಲಿಲ್ಲ. ಇವೆಲ್ಲ ಆನ್ ಗ್ರೌಂಡ್ ಯಾರು ನಿಮ್ಮ ರಿಪೋರ್ಟರ್ಸು ಹೋಗಿದ್ದಾರೆ ಅವ್ರಿಗೂ ಗೊತ್ತಾಗಿದೆ. ಸೊ ಹಾಗಾಗಿ ಪಶ್ಚಿಮ ಬಂಗಾಳದ ಜನ ಅಲ್ಲಿ ಕಟ್ಟುನಿಟ್ಟಿನ ಒಂದು ಕಾನೂನು ಸುವ್ಯವಸ್ಥೆಯನ್ನು 2.5 ತಿಂಗಳಲ್ಲಿ ರೂಪಿಸಿ ಓಟ್ ಹಾಕಲಿಕ್ಕೇನು ಒಂದು ವ್ಯವಸ್ಥೆಯನ್ನು ಮಾಡಿದರು. ಅದರ ಸದುಪಯೋಗ ತೆಗೆದುಕೊಂಡು ಧೈರ್ಯದಿಂದ ಏನು ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಈ ಬ್ಯಾಲೆಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ನೆಗೆಟಿವ್ ಪ್ರಚಾರ, ಪ್ರಧಾನಮಂತ್ರಿಗಳನ್ನು ಅತ್ಯಂತ ಕೆಟ್ಟ ಶಬ್ದದಿಂದ ಬೈಯೋದು ಮತ್ತು ಹಿಂದೆ ಅವ್ರ ಬಗ್ಗೆ ಖರ್ಗೆ ಅವರು ಮೊದಲು ಒಂದು ಸರ್ತೆ ಅವ್ರ ಬಗ್ಗೆ ಅವರು ಒಂದು ವಿಷಪೂರಿತ ಹಾವು ಅಂತ ಕರೆಯೋದು, ಅವರನ್ನು ಟೆರರಿಸ್ಟ್ ಅಂತ ಕರೆಯೋದು, ಈ ರೀತಿ ಏನು ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ ಜನ ಸ್ವೀಕಾರ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ನಂತರ ಕಂಟಿನ್ಯೂಸ್ಲಿ 3 ಬಾರಿ ಮ್ಯಾಂಡೇಟನ್ನು ಪಡೆದಂಥ ಏಕಮೇವ ನಾಯಕ ನರೇಂದ್ರ ಮೋದಿ ಅವರು. ಆದರೆ ಅವರನ್ನು ಈ ರೀತಿಯಾಗಿ ಅತ್ಯಂತ ಕೆಟ್ಟ ಶಬ್ದಗಳನ್ನು ನಿಂದಿಸುವುದು ಕೂಡ ಜನ ಅತ್ಯಂತ ಸ್ಪಷ್ಟವಾದಂಥ ಉತ್ತರ ಕೊಟ್ಟನು. ಈ ರೀತಿಯ ಅನ್ಕಲ್ಚರ್ಡ್, ಅನ್ಸಿವಿಲೈಸ್ಡ್ ಪೊಲಿಟಿಕ್ಸನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ. ಸೊ ಇದು ಒಂದು ಈ ಚುನಾವಣೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೊರಹೊಮ್ಮಿದೆ. ಅದಕ್ಕೆ ನಾನು ಅಲ್ಲಿನ ಜನರನ್ನು, ವಿಶೇಷವಾಗಿ ವೆಸ್ಟ್ ಬೆಂಗಾಲ, ಅಸ್ಸಾಮ, ತಮಿಳುನಾಡು ಮತ್ತು ಕೇರಳದ ಜನರನ್ನು ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕಿ ತಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ವ್ಯಕ್ತಪಡಿಸಿದ್ದಕ್ಕೆ ಅಭಿನಂದಿಸ್ತೀನಿ. ಮತ್ತು ನಮ್ಮ ನೇತೃತ್ವ ಮತ್ತು ನಮ್ಮ ಪಕ್ಷಕ್ಕೆ, ಅಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ವ್ಯಕ್ತಪಡಿಸಿದ್ದಕ್ಕೆ ಅಸ್ಸಾಮು, ಪುದುಚೇರಿ ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಅಭೂತಪೂರ್ವವಾದಂಥ ಏನು ನಮಗೊಂದು ಮ್ಯಾಂಡೇಟ್ ಸಿಕ್ಕಿದೆ. ಕೇರಳದಲ್ಲಿ ನಮ್ಮ ಅಕೌಂಟು ಚೆನ್ನಾಗಿ ಓಪನ್ ಆಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ. ಅದರ ಜೊತೆಯಲ್ಲಿ ನಮ್ಮ NDA BJPಗೂ ಒಂದು 3-4 ಸೀಟುಗಳು ಬರುವ ಸಾಧ್ಯತೆ ಇದೆ. ಪ್ಲಸ್ NDA ಭಾಗವಾಗಿ AIADMKಗೂ ತಮಿಳುನಾಡಿನಲ್ಲಿ ಒಂದು ಪ್ರಬಲ ವಿರೋಧ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಸರ್, ಈ ಫಲಿತಾಂಶವನ್ನು ಕರ್ನಾಟಕಕ್ಕೆ ಕಂಪೇರ್ ಮಾಡಿ ಹೇಗೆ ನೋಡ್ತೀರಾ? ಮುಂದೆ ಇನ್ನೇನು ಇನ್ನೊಂದು 2 ವರ್ಷದಲ್ಲಿ ಕರ್ನಾಟಕದ ಚುನಾವಣೆ ಇದೆ. ಕರ್ನಾಟಕದಲ್ಲಿಯೂ ಕೂಡ ನೀವೇ ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ನಡೀತಾ ಇರುವಂಥ ಇವತ್ತಿನ ವಿದ್ಯಮಾನಗಳು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂಥ ಗುಂಪುಗಾರಿಕೆ, ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಅಲ್ಲಿಯೂ ಕೂಡ ತುಷ್ಟೀಕರಣದ ರಾಜಕಾರಣ ಯಾವ ಮಟ್ಟಿಗೆ ಅಂತಂದರೆ, ಹಾಸ್ಟೆಲ್ಗಳನ್ನು ಕಟ್ಟಿದರೆ ಅದು ಅಲ್ಪಸಂಖ್ಯಾತರಿಗೆ ಮಾತ್ರ. ಆನಂತರ ಅಲ್ಪಸಂಖ್ಯಾತ ಕಾಲನಿ ಅಭಿವೃದ್ಧಿಗಳಿಗೆ 600 ಕೋಟಿ ರೂಪಾಯಿ ನಾವು ಅವರಿಗೆ ಕೊಡೋದು ಬಿಡೋದ್ರ ಬಗ್ಗೆ ನಾನು ಪರ ವಿರೋಧ ಮಾತ್ರ. ಬೇರೆದವ್ರಿಗೆ ಯಾಕೆ ಕೊಡಲ್ಲ ನೀವು? ಓಪನ್ನಾಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಅದು ಒಂದೇ ಸಬ್ಜೆಕ್ಟ್. ಈ ರೀತಿ ತುಷ್ಟೀಕರಣದ ಪರಾಕಾಷ್ಠೆ ಏನಿದೆಯಲ್ಲ, ಇದರಿಂದ ಹೋಗಲಿ ಅಲ್ಲಾದರೂ ಖರ್ಚು ಮಾಡ್ತಾರೆ ದುಡ್ಡು, ಅದರ ಕರಪ್ಷನ್ದಲ್ಲಿ ತಿಂದು ಹಾಕಿಬಿಡ್ತಾರೆ. ಸೊ ಹೀಗಾಗಿ ಪ್ಲಸ್ ದುರಾಡಳಿತ, ಭ್ರಷ್ಟಾಚಾರ, ಇದರ ವಿರುದ್ಧವಾಗಿ ಜನ ಖಂಡಿತವಾಗಿಯೂ ಬರುವ ಜನರಲ್ ಇಲೆಕ್ಷನ್ದಲ್ಲಿ ಕಾಂಗ್ರೆಸ್, ಕರ್ನಾಟಕದಿಂದ ಕಾಂಗ್ರೆಸ್ಸನ್ನು ಹೊರಗೆ ಹಾಕ್ತಾರೆ. ಬಿಜೆಪಿ ಆಲ್ರೆಡಿ ನಮ್ಮ ಸಂಘಟನಾತ್ಮಕ ಚಟುವಟಿಕೆಗಳು, ಹೋರಾಟಗಳಂತೂ ನಡೀತಾನೆ ಇದೆ. ಬರುವಂಥ ದಿವಸಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚು ಅದನ್ನು ನಾವು ಚುರುಕುಗೊಳಿಸುವಂಥದ್ದಂತ ನಾವು ಮಾಡೇ ಮಾಡ್ತೀವಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಪಂಚರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವಿನ ಬಗ್ಗೆ ಮಾತನಾಡಿದರು.
ಪಂಚರಾಜ್ಯಗಳ ಚುನಾವಣಾ ಅಖಾಡದಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದು ಬೀಗಿದೆ.